ನಮಸ್ಕಾರ ಮಕ್ಕಳೇ. SSLC ಪರೀಕ್ಷಾ ಮಾರ್ಗದರ್ಶಿ ಸೈನ್ಸ್ ವಿದ್ಯುತ್ ಶಕ್ತಿ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆ ಉತ್ತರಗಳು, 3 ಅಂಕದ ಪ್ರಶ್ನೆಗಳು. ವಿದ್ಯುತ್ ಶಕ್ತಿ ಪಾಠದ ಮೇಲಿನ ಸಮಸ್ಯೆಗಳು. ವಿದ್ಯುತ್ ಶಕ್ತಿ ಪ್ರಮುಖ ಅಂಶಗಳು. ವಿದ್ಯುತ್ ಆವೇಶ ವಸ್ತುವಿನ ಮೂಲಭೂತ ಕಣವಾಗಿದೆ. ಇದು ಧನಾತ್ಮಕ ಅಥವಾ ಋಣಾತ್ಮಕವಾಗಿರಬಹುದು. ವಿದ್ಯುತ್ ಪ್ರವಾಹ ವಾಹಕದಲ್ಲಿ ವಿದ್ಯುತ್ ಆವೇಶಗಳ ಹರಿಯುವಿಕೆಯನ್ನು ವಿದ್ಯುತ್ ಪ್ರವಾಹ ಎನ್ನುವರು. ಏಕಮಾನ ಆಂಪಿಯರ್ ಎ. ವಿಭವಾಂತರ ವಿದ್ಯುತ್ ಮಂಡಲದಲ್ಲಿ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ. ವಿಭವಾಂತರವನ್ನು ವೋಲ್ಟ್ ಅಳೆಯುತ್ತಾರೆ. ಓಮನ ನಿಯಮ. ವಿಭವಾಂತರ V ವಿದ್ಯುತ್ ಪ್ರವಾಹ I ಮತ್ತು ರೋಧ R ಗಳ ನಡುವೆ ಸಂಬಂಧ ಹೊಂದಿದೆ. ರೋಧ ಮತ್ತು ರೋಧಶೀಲತೆ. ರೋಧ ವಿದ್ಯುತ್ ಪ್ರವಾಹದ ಚಲನೆಗೆ ಒಡ್ಡುವ ಅಡ್ಡಿಯನ್ನು ರೋಧ ಎನ್ನುವರು. ಇದನ್ನು ಓಮ್ ನಿಂದ ಅಳೆಯುತ್ತೇವೆ. ರೋಧಶೀಲತೆ ವಸ್ತುವಿನ ವಿಶಿಷ್ಟ ಗುಣವು ಅದರ ರೋಧ ಮೇಲೆ ಬೀರುವ ಪರಿಣಾಮ. ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು. ವಾಹಕದ ಉದ್ದದೊಂದಿಗೆ ರೋಧದ ಹೆಚ್ಚಳ. ವಾಹಕದ ಅಡ್ಡ ಕೊಯ್ತ. ರೋಧ ಕಡಿಮೆಯಾದಂತೆ ವಿಸ್ತೀರ್ಣದಲ್ಲಿ ಹೆಚ್ಚಳ. ವಾಹಕದ ವಾಹಕತೆ. ವಿವಿಧ ರೀತಿಯ ಲೋಹಗಳು ವಿವಿಧ ರೀತಿಯ ರೋಧಗಳನ್ನು ಹೊಂದಿದೆ. ಉಷ್ಣತೆ ರೋಧವು ಹೆಚ್ಚಿದಂತೆ ಉಷ್ಣತೆಯು ಹೆಚ್ಚಾಗುತ್ತದೆ. ಸರಣಿ ಮತ್ತು ಸಮಾಂತರ ಮಂಡಲ. ಸರಣಿ ಮಂಡಲ ಘಟಕಗಳು ಒಂದರ ತುದಿಗೆ ಒಂದರಂತೆ ಜೋಡಿಸುತ್ತಾರೆ. ಒಂದೇ ರೀತಿಯ ವಿದ್ಯುತ್ ಪ್ರವಾಹವು ಎಲ್ಲ ಘಟಕಗಳಲ್ಲಿ ಹರಿಯುತ್ತದೆ, ಆದರೆ ಇದು ವಿದ್ಯುತ್ ಶಕ್ತಿಯ ಪ್ರಮಾಣವನ್ನು ವಿಭಜಿಸುತ್ತದೆ. ಸಮಾಂತರ ಮಂಡಲ ಎಲ್ಲ ಘಟಕಗಳು ಒಂದು ಸಾಮಾನ್ಯ ಬಿಂದುವಿಗೆ ಜೋಡಿಸುತ್ತಾರೆ. ಶಕ್ತಿಯ ಪ್ರಮಾಣ ಎಲ್ಲ ಘಟಕಗಳು ಒಂದೇ ಆಗಿರುತ್ತದೆ, ಆದರೆ ಸಮಾಂತರ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ವಿಭಜನೆಗೊಳ್ಳುತ್ತದೆ. ವಿದ್ಯುತ್ ಸಾಮರ್ಥ್ಯ ಮತ್ತು ಶಕ್ತಿ. ವಿದ್ಯುತ್ ಸಾಮರ್ಥ್ಯ P ಒಂದು ಮಂಡಲದಲ್ಲಿ ಬಳಕೆಯಾಗುವ ವಿದ್ಯುತ್ ಶಕ್ತಿಯ ದರ P VI. ಸಾಮರ್ಥ್ಯವನ್ನು ವ್ಯಾಟ್ನಿಂದ ಅಳೆಯುತ್ತಾರೆ. ವಿದ್ಯುತ್ ಶಕ್ತಿ E. ಒಟ್ಟು ಬಳಕೆಯಾದ ಶಕ್ತಿ E PT. ವಿದ್ಯುತ್ ಶಕ್ತಿಯನ್ನು ಬೌಲ್ (kWh) ನಿಂದ ಅಳೆಯುತ್ತಾರೆ. ವಿದ್ಯುತ್ನ ಉಷ್ಣ ಉತ್ಪಾದನೆ ಪರಿಣಾಮಗಳು. ವಿದ್ಯುತ್ ಕೋಶ ಶುಷ್ಕ ಕೋಶ ರೋಧಕವನ್ನು ಸಂಪರ್ಕಿಸಿದಾಗ ವಿದ್ಯುತ್ ಶಕ್ತಿಯ ಸ್ವಲ್ಪ ಭಾಗವು ನಿರಂತರವಾಗಿ ಉಷ್ಣ ಶಕ್ತಿಯಾಗಿ ವ್ಯಯವಾಗಿದೆ. ಇದನ್ನು ವಿದ್ಯುತ್ ವಾಹದ ಉಷ್ಣೋತ್ಪಾದನೆ ಪರಿಣಾಮ ಎನ್ನುವರು. ಇದನ್ನು ಜೌಲ್ನ ಉತ್ಪಾದನಾ ಪರಿಣಾಮದಿಂದ ವಿವರಿಸಲಾಗುತ್ತದೆ. H I²RT. ಪ್ರಾಯೋಗಿಕ ಅನ್ವಯಗಳು. ಫ್ಯೂಸ್ನ ಉಪಯೋಗ. ಸರ್ಕ್ಯೂಟ್ ಬ್ರೇಕರ್ಗಳು. ಗೃಹ ಬಳಕೆಯ ವೈರಿಂಗ್ನಲ್ಲಿ ಸುರಕ್ಷತಾ ಕ್ರಮಗಳ ಬಳಕೆ. ಶಕ್ತಿಯ ಪ್ರಮಾಣ. ಸರಿಯಾದ ವೈರಿಂಗ್ನ ಪ್ರಾಮುಖ್ಯತೆ. ಗೃಹ ಬಳಕೆಯ ವಿದ್ಯುತ್ ಮಂಡಲ.
ಮನೆಯ ವೈರಿಂಗ್ ವ್ಯವಸ್ಥೆಗಳ ಮೂಲಭೂತ ತಿಳುವಳಿಕೆ ಅರ್ಥಿಂಗ್, ಸರಿಯಾದ ವೈರಿಂಗ್ ಪ್ರಾಮುಖ್ಯತೆ, ವಿದ್ಯುತ್ ಆಘಾತಗಳು ಮತ್ತು ಅಪಘಾತ ತಡೆಯುವುದು. ಈ ಪಾಠವು ವಿದ್ಯುತ್ ಶಕ್ತಿಯು ಹೇಗೆ ಕಾರ್ಯನಿರ್ವಹಿಸುತ್ತದೆ, ದೈನಂದಿನ ಅನ್ವಯಗಳಲ್ಲಿ ಅದನ್ನು ಹೇಗೆ ಬಳಸಲಾಗುತ್ತದೆ, ವಿದ್ಯುತ್ ಮಂಡಲಗಳು ಮತ್ತು ಸಾಧನಗಳನ್ನು ನಿಯಂತ್ರಿಸುವ ತತ್ವಗಳನ್ನು ಅರ್ಥಮಾಡಿಕೊಳ್ಳಲು ಅಡಿಪಾಯವನ್ನು ಒದಗಿಸುತ್ತದೆ. 1 ಅಂಕದ ಪ್ರಶ್ನೆಗಳು. ವಿದ್ಯುದಾವೇಶದ ಅಂತರರಾಷ್ಟ್ರೀಯ ಏಕಮಾನ ಯಾವುದು? ಉತ್ತರ ಕೂಲಂಬ್. ಸಿ. 2ನೇ ಪ್ರಶ್ನೆ. ವಿಭವಾಂತರವನ್ನು ಅಳೆಯಲು ಬಳಸುವ ಉಪಕರಣ ತಿಳಿಸಿ. ಉತ್ತರ ವೋಲ್ಟ್ ಮೀಟರ್. ಮೂರನೇ ಪ್ರಶ್ನೆ. ವಿದ್ಯುತ್ ವಾಹದ ಅಂತರರಾಷ್ಟ್ರೀಯ ಏಕಮಾನ ಯಾವುದು? ಉತ್ತರ ಆಂಪಿಯರ್. ಎ. 4ನೇ ಪ್ರಶ್ನೆ. ಓಮ್ನ ನಿಯಮವನ್ನು ತಿಳಿಸಿ. ಉತ್ತರ ವಿಭವಾಂತರ ವಿದ್ಯುತ್ ವಾಹ ರೋಧ V I × R. 5ನೇ ಪ್ರಶ್ನೆ. ವಿದ್ಯುತ್ ರೋಧದ ವಿಲೋಮಾಂಶವನ್ನು ತಿಳಿಸಿ. ಉತ್ತರ ವಿದ್ಯುತ್ ವಹನ. 6ನೇ ಪ್ರಶ್ನೆ. ವಾಹಕಗಳಲ್ಲಿ ವಿದ್ಯುತ್ ಪ್ರವಾಹಕ್ಕೆ ಕಾರಣವಾಗುವ ಕಣ ಯಾವುದು? ಉತ್ತರ ಎಲೆಕ್ಟ್ರಾನ್. 7ನೇ ಪ್ರಶ್ನೆ. ವಿದ್ಯುತ್ ಸಾಮರ್ಥ್ಯದ ಅಂತರರಾಷ್ಟ್ರೀಯ ಏಕಮಾನ ಯಾವುದು? ಉತ್ತರ ವ್ಯಾಟ್ W. 8ನೇ ಪ್ರಶ್ನೆ. ವಿದ್ಯುತ್ ಸಾಮರ್ಥ್ಯ, ವಿಭವಾಂಶದ ಮತ್ತು ವಿದ್ಯುತ್ ಪ್ರವಾಹಕ್ಕೆ ಇರುವ ಗಣತೀಯ ಸಂಬಂಧವನ್ನು ತಿಳಿಸಿ. ಉತ್ತರ ವಿದ್ಯುತ್ ಸಾಮರ್ಥ್ಯ ವಿಭವಾಂತರ × ವಿದ್ಯುತ್ ಪ್ರವಾಹ P V × I. 9ನೇ ಪ್ರಶ್ನೆ. ವೋಲ್ಟ್ ಮೀಟರ್ನ ವಿದ್ಯುತ್ ರೋಧ ಎಷ್ಟು? ಉತ್ತರ ಅಪರಿಮಿತ.
10ನೇ ಪ್ರಶ್ನೆ, ಒಂದು ಆದರ್ಶ ಅಮ್ಮೀಟರ್ನ ವಿದ್ಯುತ್ ರೋಧ ಎಷ್ಟು? ಉತ್ತರ 0. 11ನೇ ಪ್ರಶ್ನೆ, ಒಂದು ವಾಹಕದ ರೋಧವು ತಾಪಮಾನದೊಂದಿಗೆ ಹೇಗೆ ಬದಲಾಗುತ್ತದೆ? ಉತ್ತರ, ತಾಪವು ಹೆಚ್ಚಾದಂತೆ ವಾಹಕದ ರೋಧವು ಹೆಚ್ಚಾಗುತ್ತದೆ. 12ನೇ ಪ್ರಶ್ನೆ, ರೋಧಶೀಲತೆಯ ಅಂತರರಾಷ್ಟ್ರೀಯ ಏಕಮಾನ ಯಾವುದು? ಉತ್ತರ, ಓಮ್ ಮೀಟರ್. 13ನೇ ಪ್ರಶ್ನೆ, R1, R2, R3 ಮತ್ತು R4 ರೋಧಗಳ ಸರಣಿ ಮತ್ತು ಸಮಾಂತರ ಜೋಡಣೆಗಳಿಂದ ಉಂಟಾಗುವ ಒಟ್ಟು ರೋಧವನ್ನು ಕಂಡುಹಿಡಿಯುವ ಸೂತ್ರ ತಿಳಿಸಿ. ಉತ್ತರ, ಸರಣಿ ಜೋಡಣೆ S R1 plus R2 plus R3 plus R4. ಸಮಾಂತರ ಜೋಡಣೆ RP 1/R1 plus 1/R2 plus 1/R3 plus 1/R4. 14ನೇ ಪ್ರಶ್ನೆ, ವಿದ್ಯುತ್ ಶಕ್ತಿ ಕಂಡುಹಿಡಿಯುವ ಸೂತ್ರ ತಿಳಿಸಿ. ಉತ್ತರ, ವಿದ್ಯುತ್ ಶಕ್ತಿ ಸಾಮರ್ಥ್ಯ ಇಂಟು ಕಾಲ. E P ಇಂಟು T. 15ನೇ ಪ್ರಶ್ನೆ, ವಿದ್ಯುತ್ ಶಕ್ತಿಯ ಅಂತರರಾಷ್ಟ್ರೀಯ ಏಕಮಾನ ಯಾವುದು? ಉತ್ತರ, ಜೌಲ್. 16ನೇ ಪ್ರಶ್ನೆ, ಉತ್ತಮ ವಿದ್ಯುತ್ ವಾಹಕಕ್ಕೆ ಒಂದು ಉದಾಹರಣೆ ಕೊಡಿ. ಉತ್ತರ, ತಾಮ್ರ. 17ನೇ ಪ್ರಶ್ನೆ, 120 V ವಿಭವಾಂತರದಲ್ಲಿ 2A ವಿದ್ಯುತ್ ಪ್ರವಾಹ ಹೊಂದಿರುವ ಉಪಕರಣವು ಬಳಸುವ ವಿದ್ಯುತ್ ಸಾಮರ್ಥ್ಯ ಎಷ್ಟು? ಉತ್ತರ, 240 W. P VI. 18ನೇ ಪ್ರಶ್ನೆ, ಒಂದು ವಾಹಕ ತಂತಿಯ ಉದ್ದವನ್ನು ದ್ವಿಗುಣಗೊಳಿಸಿದಾಗ ವಾಹಕ ರೋಧದಲ್ಲಿ ಉಂಟಾಗುವ ಬದಲಾವಣೆ ಏನು? ಉತ್ತರ, ರೋಧವು ದ್ವಿಗುಣಗೊಳ್ಳುತ್ತದೆ. 19ನೇ ಪ್ರಶ್ನೆ, ಪರ್ಯಾಯ ವಿದ್ಯುತ್ತನ್ನು ನೇರ ವಿದ್ಯುತ್ತನ್ನಾಗಿ ಪರಿವರ್ತಿಸುವ ಸಾಧನ ತಿಳಿಸಿ. ಉತ್ತರ, ದಿಕ್ಪರಿವರ್ತಕ. 20ನೇ ಪ್ರಶ್ನೆ, ಯಾವ ವಿಧದ ಮಂಡಲದಲ್ಲಿ ಮಂಡಲದ ಒಟ್ಟು ರೋಧವು ಮಂಡಲದಲ್ಲಿ ಇರುವ ಕಡಿಮೆ ರೋಧ ಹೊಂದಿರುವ ರೋಧಕಕ್ಕಿಂತ ಕಡಿಮೆ ಇರುತ್ತದೆ? ಉತ್ತರ, ಸಮಾಂತರ ಜೋಡಣೆ ಹೊಂದಿರುವ ಮಂಡಲದಲ್ಲಿ.
2 ಅಂಕದ ಪ್ರಶ್ನೋತ್ತರಗಳು. ವಿದ್ಯುತ್ ಪ್ರವಾಹ ಎಂದರೇನು? ವಿದ್ಯುತ್ ಪ್ರವಾಹದ SI ಏಕಮಾನ ಬರೆಯಿರಿ. ಉತ್ತರ: ವಿದ್ಯುತ್ ಆವೇಶಗಳ ಚಲನೆಯ ದರವೇ ವಿದ್ಯುತ್ ಪ್ರವಾಹದ SI ಏಕಮಾನ ಆಂಪಿಯರ್ ಎ. 2ನೇದು, ವಿದ್ಯುತ್ ಸಾಮರ್ಥ್ಯವನ್ನು ಲೆಕ್ಕಾಚಾರ ಮಾಡುವ ಸೂತ್ರ ಬರೆಯಿರಿ ಹಾಗೂ ವಿದ್ಯುತ್ ಸಾಮರ್ಥ್ಯದ ಏಕಮಾನ ಬರೆಯಿರಿ. ಉತ್ತರ: ವಿದ್ಯುತ್ ಸಾಮರ್ಥ್ಯ ಲೆಕ್ಕಿಸುವ ಸೂತ್ರ P=VI. ಇಲ್ಲಿ V ವಿಭಾಂತರ, I ವಿದ್ಯುತ್ ಪ್ರವಾಹ. ವಿದ್ಯುತ್ ಸಾಮರ್ಥ್ಯದ ಏಕಮಾನ ವ್ಯಾಟ್ W. 3ನೇ ಪ್ರಶ್ನೆ, ಓಮ್ ನಿಯಮ ನಿರೂಪಿಸಿ. ಉತ್ತರ: ಸ್ಥಿರ ತಾಪದಲ್ಲಿ ವಾಹಕ ತಂತಿಯ ತುದಿಗಳ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. V=IR. V ವಿಭವಾಂತರ, I ವಿದ್ಯುತ್ ಪ್ರವಾಹ. ರೋಧ. 4ನೇ ಪ್ರಶ್ನೆ, ಒಂದು ವಸ್ತುವಿನ ರೋಧಶೀಲತೆ ಎಂದರೇನು? ವಿದ್ಯುತ್ ರೋಧದಿಂದ ಇದು ಹೇಗೆ ಭಿನ್ನವಾಗಿದೆ? ಉತ್ತರ: 1 ಮೀಟರ್ ಉದ್ದ ಮತ್ತು 1 ಚದುರ ಮೀಟರ್ ಅಡ್ಡಕೊಯ್ತ ವಿಸ್ತೀರ್ಣ ಹೊಂದಿರುವ ಒಂದು ವಾಹಕವು ಒಡ್ಡುವ ವಿದ್ಯುತ್ ರೋಧವನ್ನು ರೋಧಶೀಲತೆ ಎನ್ನುವರು. ಇದನ್ನು P⍴ ಇಂದ ಸೂಚಿಸಲಾಗುತ್ತದೆ. ಇದರ ಏಕಮಾನ ಓಮ್ ಮೀಟರ್. ವಾಹಕದ ರೋಧವು ವಾಹಕದ ಉದ್ದ, ವಾಹಕದ ಅಡ್ಡ-ಸೆಲೆ, ವಾಹಕದ ಪ್ರಾಕೃತಿಕ ಗುಣ, ವಾಹಕದ ತಾಪ ಇವುಗಳೊಂದಿಗೆ ಬದಲಾಗುತ್ತದೆ. ಆದರೆ ರೋಧಶೀಲತೆಯು ಪ್ರತಿಯೊಂದು ವಸ್ತುವಿಗೂ ಸ್ಥಿರವಾಗುತ್ತದೆ. 5ನೇ ಪ್ರಶ್ನೆ, ವಿದ್ಯುತ್ ಮಂಡಲದ ವಿಭವಾಂತರವನ್ನು ಹೇಗೆ ಅಳೆಯುವಿರಿ? ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನ ಯಾವುದು? ಉತ್ತರ: ಮಂಡಲದಲ್ಲಿನ 2 ಬಿಂದುಗಳಿಗೆ ಸಮಾಂತರವಾಗಿ ಜೋಡಿಸಿ ವಿಭವಾಂತರವನ್ನು ಅಳೆಯಲಾಗುತ್ತದೆ. ವಿಭವಾಂತರವನ್ನು ಅಳೆಯಲು ವೋಲ್ಟ್ ಮೀಟರ್ ಬಳಸಲಾಗುತ್ತದೆ. ಆರನೇ ಪ್ರಶ್ನೆ, ವಿದ್ಯುತ್ ವಿಭವ ಮತ್ತು ವಿಭವಾಂತರವನ್ನು ವ್ಯಾಖ್ಯಾನಿಸಿ. ಉತ್ತರ: ವಿದ್ಯುತ್ ಕ್ಷೇತ್ರದಲ್ಲಿನ ಒಂದು ಧನ ಆವೇಶ ಬಿಂದುವನ್ನು ಅನಂತರ ದೂರದ ಬಿಂದುವಿನಿಂದ ನಿರ್ದಿಷ್ಟ ಬಿಂದುವಿಗೆ ತರಲು ನಡೆದ ಕೆಲಸವೇ ವಿದ್ಯುತ್ ವಿಭವ.
ವಿದ್ಯುತ್ ಕ್ಷೇತ್ರದಲ್ಲಿನ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಒಂದು ಏಕಮಾನ ಧನ ಆವೇಶವನ್ನು ವರ್ಗಾಯಿಸಲು ನಡೆದ ಕೆಲಸವೇ ವಿಭವಾಂತರ. 7ನೇ ಪ್ರಶ್ನೆ, ವಿದ್ಯುತ್ ಆವೇಶದ ಏಕಮಾನ ಯಾವುದು? ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಸಾಧನ ಯಾವುದು? ಉತ್ತರ, ವಿದ್ಯುತ್ ಆವೇಶದ ಏಕಮಾನ ಕೂಲಾಂಬ್. ಸಿ. ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಸಾಧನ ಆಮ್ಮೀಟರ್. 8ನೇ ಪ್ರಶ್ನೆ, ಸಾಮರ್ಥ್ಯ ಮತ್ತು ಬಳಸಿದ ವಿದ್ಯುತ್ ಶಕ್ತಿಗಳ ಸಂಬಂಧ ನಿರೂಪಿಸಿ. ಉತ್ತರ, ಬಳಸಿದ ವಿದ್ಯುತ್ ಶಕ್ತಿ E=P/T. ಇಲ್ಲಿ E ಶಕ್ತಿ ಜಾಲ್ಗಳಲ್ಲಿ, P ಸಾಮರ್ಥ್ಯ ವ್ಯಾಟ್, T ಕಾಲ ಸೆಕೆಂಡ್ಗಳಲ್ಲಿ. 9ನೇ ಪ್ರಶ್ನೆ, ವಿದ್ಯುತ್ತಿನ ಉಷ್ಣೋತ್ಪಾದನಾ ಪರಿಣಾಮ ವಿವರಿಸಿ. ಉತ್ತರ, ವಿದ್ಯುತ್ ಕೋಶಕ್ಕೆ ರೋಧವನ್ನು ಸಂಪರ್ಕಿಸಿದಾಗ ವಿದ್ಯುತ್ ಶಕ್ತಿಯ ಸ್ವಲ್ಪ ಭಾಗವು ನಿರಂತರವಾಗಿ ಉಷ್ಣ ಶಕ್ತಿಯಾಗಿ ವ್ಯಯವಾಗುತ್ತದೆ. ಇದನ್ನು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮ ಎನ್ನುವರು. 10ನೇ ಪ್ರಶ್ನೆ, ಕಬ್ಬಿಣದ ಹೊದಿಕೆ ಇರುವ ವಿದ್ಯುತ್ ಸಾಧನಗಳನ್ನು ಸಾಮಾನ್ಯವಾಗಿ ಭೂಸಂಪರ್ಕಗೊಳಿಸಿರುತ್ತಾರೆ, ಏಕೆ? ಉತ್ತರ, ವಿದ್ಯುತ್ ಆಘಾತವನ್ನು ತಪ್ಪಿಸಲು. ಯಾವುದೇ ವಿದ್ಯುತ್ ಅವಘಡ ಸಂಭವಿಸಿದಾಗ ಭೂಸಂಪರ್ಕದಿಂದ ಕಡಿಮೆ ರೋಧವಿರುವ ರೋಧಕದಿಂದ ಹೆಚ್ಚಿನ ವಿದ್ಯುತ್ ಪ್ರವಾಹವು ಹರಿಯದಂತೆ ರಕ್ಷಿಸುತ್ತದೆ. 11ನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ನ ಕಾರ್ಯವೇನು? ಉತ್ತರ, ಫ್ಯೂಸ್ ಎಂಬುದು ಒಂದು ಸುರಕ್ಷಾ ಸಾಧನ. ಫ್ಯೂಸ್ ತೆಳುವಾದ ತಂತಿಯನ್ನು ಹೊಂದಿದ್ದು, ಇದು ಕಡಿಮೆ ರೋಧವಿರುವ ರೋಧಕವಾಗಿದ್ದು, ವಿದ್ಯುತ್ ಅವಘಡ ಸಂಭವಿಸಿದಾಗ ಫ್ಯೂಸ್ ತಂತಿ ಕರಗಿ ಮಂಡಲವನ್ನು ರಕ್ಷಿಸುತ್ತದೆ. 12ನೇ ಪ್ರಶ್ನೆ, ಒಂದು ವಾಹಕದ ರೋಧವು ಅದರ ಉದ್ದ ಮತ್ತು ಅಡ್ಡ ಕೊಯ್ತ ವಿಸ್ತೀರ್ಣಕ್ಕೆ ಹೇಗೆ ಅವಲಂಬಿತವಾಗಿದೆ? ಉತ್ತರ, ಒಂದು ವಾಹಕ ತಂತಿಯ ರೋಧವು ಅದರ ಉದ್ದಕ್ಕೆ ನೇರಾನುಪಾತದಲ್ಲಿಯೂ ಮತ್ತು ಅದರ ಅಡ್ಡ ಕೊಯ್ತದ ವಿಸ್ತೀರ್ಣ ವಿಲೋಮಾನುಪಾತದಲ್ಲಿಯೂ ಇರುತ್ತದೆ. ಗಣಿತೀಯವಾಗಿ R=Pi/A. ಇಲ್ಲಿ P ಯು ವಾಹಕದ ರೋಧಕತೆ. 13ನೇ ಪ್ರಶ್ನೆ, ಹ್ರಸ್ವ ಮಂಡಲ ಎಂದರೇನು? ಉತ್ತರ, ಸಜೀವ ಮತ್ತು ತಟಸ್ಥ ತಂತಿಗಳು ಸಮೀಪಕ್ಕೆ ಬಂದಾಗ ಮಂಡಲದಲ್ಲಿ ಹಠಾತ್ತಾಗಿ ವಿದ್ಯುತ್ ಪ್ರವಾಹ ಹೆಚ್ಚಾಗುವುದೇ ಹ್ರಸ್ವ ಮಂಡಲ. 14ನೇ ಪ್ರಶ್ನೆ, ಸರಣಿ ಮಂಡಲ ಮತ್ತು ಸಮಾಂತರ ಮಂಡಲಗಳಿರುವ ವ್ಯತ್ಯಾಸವೇನು?
ಉತ್ತರ: ಸರಣಿ ಮಂಡಲದಲ್ಲಿ ಒಂದರ ತುದಿಯನ್ನು ಇನ್ನೊಂದರ ತುದಿಗಳಿಗೆ ಸೇರಿಸುವ ಮೂಲಕ ಜೋಡಿಸಲಾಗಿದೆ. ಮಂಡಲದಲ್ಲಿ ಪ್ರತಿಯೊಂದು ಭಾಗದಲ್ಲಿ ಸಮನಾದ ವಿದ್ಯುತ್ ಪ್ರವಾಹವಿರುತ್ತದೆ. ಸಮಾಂತರ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ. ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಒಂದೇ ಆಗಿರುತ್ತದೆ. 15ನೇ ಪ್ರಶ್ನೆ: ವಿದ್ಯುತ್ ಉಪಕರಣಗಳ ಪವರ್ ರೇಟಿಂಗ್ ನ ಪ್ರಾಮುಖ್ಯತೆ ಏನು? ಉತ್ತರ: ಏಕಮಾನ ಕಾಲದಲ್ಲಿ ವಿದ್ಯುತ್ ಸಾಧನದಲ್ಲಿ ಬಳಕೆಯಾದ ಶಕ್ತಿಯನ್ನು ಸೂಚಿಸುತ್ತದೆ. ವಿದ್ಯುತ್ ಸಾಧನದಲ್ಲಿ ವಿದ್ಯುತ್ ಜೋಡಣೆಯ ಶಕ್ತಿಯ ದರ ಮತ್ತು ಸಾಮರ್ಥ್ಯವನ್ನು ಸೂಚಿಸುತ್ತದೆ. 16ನೇ ಪ್ರಶ್ನೆ: ವಿದ್ಯುತ್ ಮಂಡಲ ವ್ಯಾಖ್ಯಾನಿಸಿರಿ. ಉತ್ತರ: ವಿದ್ಯುತ್ ಆವೇಶಗಳ ಚಲನೆಗೆ ಇರುವ ಆವೃತ ಪಥವೇ ವಿದ್ಯುತ್ ಮಂಡಲ. 17ನೇ ಪ್ರಶ್ನೆ: ವಿದ್ಯುತ್ ಬಲ್ಬ್ನಲ್ಲಿ ಟಂಗ್ಸ್ಟನ್ ಅನ್ನು ತಂತುವಾಗಿ ಬಳಸುತ್ತಾರೆ. ಕಾರಣವೇನು? ಉತ್ತರ: ಟಂಗ್ಸ್ಟನ್ ಅನ್ನು ತಂತುವಾಗಿ ಬಳಸುತ್ತಾರೆ ಏಕೆಂದರೆ ಉತ್ತಮ ವಿದ್ಯುತ್ ವಾಹಕತೆ ಹೊಂದಿದೆ, ಹೆಚ್ಚಿನ ಕರಗುವ ಬಿಂದು ಹೊಂದಿದೆ, ಉಷ್ಣ ಶಕ್ತಿಯನ್ನು ತನ್ನಲ್ಲಿ ಉಳಿಸಿಕೊಳ್ಳುವುದರ ಮೂಲಕ ಹೆಚ್ಚಿನ ತಾಪಮಾನದಲ್ಲಿ ಕರಗುವುದಿಲ್ಲ. ಹದಿನೆಂಟನೇ ಪ್ರಶ್ನೆ: ಒಂದು ವಾಹಕದ ರೋಧವು ಅದರ ಉಷ್ಣತೆ ಹೆಚ್ಚಾದಾಗ ಏನಾಗುತ್ತದೆ? ಒಂದು ವಾಹಕದಲ್ಲಿನ ರೋಧ ಹೆಚ್ಚಾದಂತೆ ಅದರ ಉಷ್ಣತೆ ಹೆಚ್ಚಾಗುತ್ತದೆ. ಆದ್ದರಿಂದ ವಾಹಕದಲ್ಲಿ ಅಣುಗಳು ಹೆಚ್ಚು ಕಂಪಿಸಿ ಘರ್ಷಣೆ ಹೆಚ್ಚಾಗಿ ಎಲೆಕ್ಟ್ರಾನ್ಗಳು ಪ್ರವಹಿಸುವಂತೆ ಮಾಡುತ್ತದೆ. 3 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ: ಓಮ್ನ ನಿಯಮವನ್ನು ಮಂಡಲ ಚಿತ್ರ ಸಹಿತ ವಿವರಿಸಿ. ಉತ್ತರ: ಓಮ್ನ ನಿಯಮದ ಪ್ರಕಾರ ಒಂದು ವಾಹಕದ ಎರಡು ಬಿಂದುಗಳ ನಡುವಿನ ವಿದ್ಯುತ್ ಪ್ರವಾಹವು ಆ ಬಿಂದುಗಳ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಇದನ್ನು ಗಣಿತೀಯವಾಗಿ ಹೀಗೆ ಸೂಚಿಸಬಹುದು: V I × R. V ವಿಭವಾಂತರ, I ವಿದ್ಯುತ್ ಪ್ರವಾಹ, R ವಿದ್ಯುತ್ ರೋಧ. ಪ್ರಶ್ನೆ: ಒಂದು ವಿದ್ಯುತ್ ಉಪಕರಣದ ವಿದ್ಯುತ್ ಸಾಮರ್ಥ್ಯ ಮತ್ತು ಆ ಉಪಕರಣದ ರೋಧಗಳ ನಡುವಿನ ಸಂಬಂಧವನ್ನು ತಿಳಿಸಿ. ಉತ್ತರ: ಒಂದು ಸ್ಥಿರ ವಿಭವಾಂತರದಲ್ಲಿ ಉಪಕರಣದ ವಿದ್ಯುತ್ ಸಾಮರ್ಥ್ಯವು ಆ ಉಪಕರಣದ ವಿದ್ಯುತ್ ರೋಧಕ್ಕೆ ನೇರ ಅನುಪಾತದಲ್ಲಿರುತ್ತದೆ.
ಇದನ್ನು ಗಣಿತೀಯವಾಗಿ ಹೀಗೆ ವ್ಯಕ್ತಪಡಿಸಬಹುದು. P = V²R. P = ವಿದ್ಯುತ್ ಸಾಮರ್ಥ್ಯ, V = ವಿಭವಾಂತರ, R = ವಿದ್ಯುತ್ ಪ್ರವಾಹ. ಮೂರನೇ ಪ್ರಶ್ನೆ, ಜೌಲ್ನ ಉಷ್ಣೋತ್ಪಾದನಾ ಪರಿಣಾಮವನ್ನು ವ್ಯಾಖ್ಯಾನಿಸಿ ಮತ್ತು ವಿವರಿಸಿ. ಉತ್ತರ: ಜೌಲ್ನ ಉಷ್ಣೋತ್ಪಾದನಾ ಪರಿಣಾಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ರೋಧಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ, ರೋಧಕದ ರೋಧಕ್ಕೆ ಮತ್ತು ರೋಧದಲ್ಲಿ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಇದನ್ನು ಕೆಳಕಂಡ ಸೂತ್ರದಂತೆ ವ್ಯಕ್ತಪಡಿಸಬಹುದು. H = I² × R × T. H = ಉತ್ಪತ್ತಿಯಾಗುವ ಉಷ್ಣ, I = ವಿದ್ಯುತ್ ಪ್ರವಾಹ, R = ವಿದ್ಯುತ್ ರೋಧ, T = ವಿದ್ಯುತ್ ಪ್ರವಾಹದ ಕಾಲ. ಈ ನಿಯಮವು ವಿದ್ಯುತ್ ಶಕ್ತಿಯನ್ನು ಹೇಗೆ ಉಷ್ಣ ಶಕ್ತಿಯಾಗಿ ಪರಿವರ್ತಿಸಲಾಗುತ್ತದೆ ಎಂಬುದನ್ನು ವಿವರಿಸುತ್ತದೆ. ನಾಲ್ಕನೇ ಪ್ರಶ್ನೆ, ವೋಲ್ಟ್ ಮೀಟರನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸಲಾಗುತ್ತದೆ ಮತ್ತು ಏಕೆ? ಉತ್ತರ: ಮಂಡಲದಲ್ಲಿರುವ ಯಾವ ಉಪಕರಣದ ವಿಭವಾಂತರವನ್ನು ಅಳೆಯಬೇಕಿರುತ್ತದೋ ಆ ಉಪಕರಣಕ್ಕೆ ಸಮಾಂತರವಾಗಿ ವೋಲ್ಟ್ ಮೀಟರನ್ನು ಜೋಡಿಸಲಾಗುತ್ತದೆ. ಏಕೆಂದರೆ ವೋಲ್ಟ್ ಮೀಟರ್ ಅನ್ನು ಅತಿ ಹೆಚ್ಚು ವಿದ್ಯುತ್ ರೋಧ ಹೊಂದಿರುವಂತೆ ತಯಾರಿಸಲಾಗುತ್ತದೆ. ಇದನ್ನು ಸಮಾಂತರವಾಗಿ ಜೋಡಿಸುವುದರಿಂದ ಮಂಡಲದ ಮೇಲೆ ಯಾವುದೇ ಪ್ರಭಾವವನ್ನು ಉಂಟುಮಾಡುವುದಿಲ್ಲ. ಐದನೇ ಪ್ರಶ್ನೆ, ವಿದ್ಯುತ್ ವಾಹಕದ ಉದ್ದ ಮತ್ತು ಅಡ್ಡಕೊಯ್ತ ವಿಸ್ತೀರ್ಣವನ್ನು ದ್ವಿಗುಣಗೊಳಿಸಿದಾಗ ಆ ವಾಹಕದ ರೋಧದಲ್ಲಿ ಉಂಟಾಗುವ ಬದಲಾವಣೆಯನ್ನು ವಿವರಿಸಿ. ಉತ್ತರ: ವಾಹಕದ ರೋಧವು ವಾಹಕದ ಉದ್ದಕ್ಕೆ ನೇರ ಅನುಪಾತದಲ್ಲಿದೆ. R/L. ವಾಹಕದ ಉದ್ದವನ್ನು ದ್ವಿಗುಣಗೊಳಿಸಿದಾಗ ರೋಧವು ದ್ವಿಗುಣಗೊಳ್ಳುತ್ತದೆ. ಆದ್ದರಿಂದ L/L ಆದರೆ R/R ಆಗುತ್ತದೆ. ವಾಹಕದ ರೋಧವು ಅದರ ಅಡ್ಡಕೊಯ್ತ ವಿಸ್ತೀರ್ಣಕ್ಕೆ ವಿಲೋಮ ಅನುಪಾತದಲ್ಲಿ R/1a. ವಾಹಕದ ಅಡ್ಡಕೊಯ್ತ ವಿಸ್ತೀರ್ಣವನ್ನು ದ್ವಿಗುಣಗೊಳಿಸಿದಾಗ ರೋಧವು ಅರ್ಧದಷ್ಟಾಗುತ್ತದೆ. ಆದ್ದರಿಂದ A∪2a ಆದರೆ R∪R/2 ಆಗುತ್ತದೆ. ಆರನೇ ಪ್ರಶ್ನೆ, ರೋಧಕಗಳ ಸರಣಿ ಜೋಡಣೆಯ ಪ್ರಾಮುಖ್ಯತೆಯನ್ನು ವಿವರಣಾತ್ಮಕವಾಗಿ ತಿಳಿಸಿ. ಉತ್ತರ: ರೋಧಕಗಳ ಸರಣಿ ಜೋಡಣೆಯಲ್ಲಿ
ರೋಧಕಗಳು ತುದಿಯಿಂದ ತುದಿಗೆ ನೇರವಾಗಿ ಜೋಡಿಸಲ್ಪಟ್ಟಿರುತ್ತವೆ. ಇದರಿಂದ ವಿದ್ಯುತ್ ಪ್ರವಾಹವು ಒಂದೇ ಪಥದಲ್ಲಿ ಹರಿಯುತ್ತದೆ. ಇದರಿಂದುಂಟಾಗುವ ಒಟ್ಟು ರೋಧಕವು ಪ್ರತಿರೋಧಕಗಳ ರೋಧದ ಮೊತ್ತಕ್ಕೆ ಸಮನಾಗಿರುತ್ತದೆ. R total is equal to R1 plus R2 plus R3 plus. ಹೆಚ್ಚು ರೋಧದ ಅವಶ್ಯಕತೆ ಇರುವ ಕಡೆ ರೋಧಕಗಳ ಸರಣಿ ಜೋಡಣೆಯನ್ನು ಬಳಸುತ್ತಾರೆ. ಇದರಲ್ಲಿ ಪ್ರತಿರೋಧಕಗಳ ರೋಧವು ಬದಲಾಗುವುದಿಲ್ಲ. 7ನೇ ಪ್ರಶ್ನೆ, ರೋಧಕಗಳ ಸಮಾಂತರ ಜೋಡಣೆಯ ಪ್ರಾಮುಖ್ಯತೆಯನ್ನು ವಿವರಣಾತ್ಮಕವಾಗಿ ತಿಳಿಸಿ. ಉತ್ತರ: ರೋಧಕಗಳ ಸರಣಿ ಜೋಡಣೆಯಲ್ಲಿ ರೋಧಕಗಳು ಒಂದು ತುದಿಯಿಂದ ಮತ್ತೊಂದು ತುದಿಗೆ ಪರಸ್ಪರ ಸಮಾಂತರವಾಗಿರುವಂತೆ ಜೋಡಿಸಲಾಗಿರುತ್ತವೆ. ಇದರಿಂದ ವಿದ್ಯುತ್ ಪ್ರವಾಹವು ಹರಿಯಲು ಒಂದಕ್ಕಿಂತ ಹೆಚ್ಚು ಪಥಗಳು ದೊರೆಯುತ್ತವೆ. ಇದರಿಂದುಂಟಾಗುವ ಒಟ್ಟು ರೋಧವು ಶಕ್ತಿ ಪ್ರತಿ ರೋಧಕದ ರೋಧಕ್ಕಿಂತ ಕಡಿಮೆಯಾಗುತ್ತದೆ. 1/R total is equal to 1/R1 plus 1/R2 plus 1/R3 plus something. ಕೊಟ್ಟಿರುವ ರೋಧಕ್ಕಿಂತ ಕಡಿಮೆ ರೋಧದ ಅವಶ್ಯಕತೆ ಇರುವ ಕಡೆ ರೋಧಕಗಳ ಸಮಾಂತರ ಜೋಡಣೆಯನ್ನು ಬಳಸುತ್ತಾರೆ. ಇಲ್ಲಿ ಪ್ರತಿ ರೋಧಕದ ನಡುವಿನ ವಿಭವಾಂತರವು ಸ್ಥಿರವಾಗಿರುತ್ತದೆ. 8ನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ನ ಕಾರ್ಯವನ್ನು ವಿವರಿಸಿ. ಉತ್ತರ: ಫ್ಯೂಸ್ ಎಂಬುದು ವಿದ್ಯುತ್ ಮಂಡಲದಲ್ಲಿ ನಿರ್ದಿಷ್ಟ ಮಿತಿಗಿಂತ ಅಧಿಕ ವಿದ್ಯುತ್ ಹರಿಯುವುದನ್ನು ತಡೆಯಲು ಬಳಸುವ ಸುರಕ್ಷಾ ಸಾಧನ. ಇದು ಲೆಡ್ ಮತ್ತು ಟಿನ್ಗಳ ಮಿಶ್ರಲೋಹದಿಂದ ಮಾಡಿದ ತೆಳುವಾದ ತಂತಿಯಾಗಿದೆ. ಇದು ಕಡಿಮೆ ದ್ರವದ ಬಿಂದು ಹೊಂದಿದ್ದು, ಹೆಚ್ಚಿನ ವಿದ್ಯುತ್ ಹರಿದಾಗ ತಂತಿ ಕರಗಿ ಮಂಡಲವನ್ನು ತುಂಡರಿಸುತ್ತದೆ. ಈ ಮೂಲಕ ಮಂಡಲದ ಸಂಪರ್ಕದಲ್ಲಿದ್ದ ಇತರ ವಿದ್ಯುತ್ ಉಪಕರಣಗಳು ಹಾಳಾಗುವುದನ್ನು ತಪ್ಪಿಸುತ್ತದೆ. 9ನೇ ಪ್ರಶ್ನೆ, 200 ಸೆಂಟಿಮೀಟರ್ ತಾಪಮಾನದಲ್ಲಿ 1 ಮೀಟರ್ ಉದ್ದದ ಮ್ಯಾಂಗನೀಸ್ ತಂತಿಯ ರೋಧಶೀಲತೆಯು 1.84 × 10⁻⁻⁴ ಓಮ್ ಮೀಟರ್ ಆಗಿದೆ. ತಂತಿಯ ವ್ಯಾಸವು 3 × 10⁻⁻⁴ ಮೀಟರ್ ಆದರೆ ಈ ತಾಪಮಾನದಲ್ಲಿ ತಂತಿಯ ರೋಧವನ್ನು ಕಂಡುಹಿಡಿಯಿರಿ. ಉತ್ತರ: ರೋಧಶೀಲತೆ P is equal to 1.84 × 10⁻⁶ ಓಮ್ ಮೀಟರ್. ಉದ್ದ L is equal to I/m. ವ್ಯಾಸ D is equal to 3 × 10⁻⁻⁴m. ಅಡ್ಡ ಕೊಯ್ತದ ವಿಸ್ತೀರ್ಣ A is equal to πd² / 4.
is equal to 22/7 into 3 into 10 to the power of minus 4 into 3 into 10 to the power of minus 4 is equal to 7.07 into 10 to the power of minus 8 m square. Rho the r is equal to p into I divided by a is equal to 1.84 into 10 to the power of minus 6 divided by 7.07 into 10 to the power of minus 8 into 1 is equal to 26.02 ಓಮ್. 10ನೇ ಪ್ರಶ್ನೆ, ಕೊಟ್ಟಿರುವ ವಿದ್ಯುನ್ಮಂಡಲದಲ್ಲಿ ಮಂಡಲದ ಒಟ್ಟು ರೋಧ ಮತ್ತು ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ. R1 is equal to 2 ಓಮ್, R2 is equal to 4 ಓಮ್ and R3 is equal to 4 ಓಮ್ ಮತ್ತು V is equal to 6V. ಉತ್ತರ, ಸಮಾಂತರ ಜೋಡಣೆಯಲ್ಲಿ 1/Rp is equal to 1/R1 plus 1/R2 plus 1/R3, 1/Rp is equal to 1/2 plus 1/4 plus 1/4, 1/Rp is equal to 1, Rp is equal to 1 ಓಮ್. ವಿದ್ಯುತ್ ಪ್ರವಾಹ is equal to I is equal to V/Rp is equal to 6/I is equal to 6/1 is equal to 6A. 11ನೇ ಪ್ರಶ್ನೆ, ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರವಾಗಿ ಜೋಡಿಸುವುದು ಅನುಕೂಲಕರ ಏಕೆ? ಉತ್ತರ, ಸರಣಿ ಕ್ರಮದಲ್ಲಿ ಜೋಡಿಸಿದ ಉಪಕರಣಗಳು ಕಾರ್ಯನಿರ್ವಹಿಸಲು ವ್ಯಾಪಕವಾಗಿ ವಿಭಿನ್ನ ಮೌಲ್ಯಗಳ ವಿದ್ಯುತ್ ಪ್ರವಾಹದ ಅಗತ್ಯವಿದೆ. ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ ಮತ್ತು ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ. ನಿರ್ದಿಷ್ಟವಾಗಿ, ಪ್ರತಿಯೊಂದು ವಿದ್ಯುತ್ ಉಪಕರಣವು ವಿಭಿನ್ನ ರೋಧವನ್ನು ಹೊಂದಿರುವಾಗ ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವ ಸಂದರ್ಭದಲ್ಲಿ ಸಮಾಂತರ ಜೋಡಣೆಯು ಸಹಕಾರಿಯಾಗಿದೆ. ಸಮಾಂತರ ಜೋಡಣೆಯಲ್ಲಿ ಪ್ರತಿಯೊಂದು ವಿದ್ಯುತ್ ಉಪಕರಣವನ್ನು ಪ್ರತ್ಯೇಕವಾಗಿ ಉಪಯೋಗಿಸಬಹುದು. 12ನೇ ಪ್ರಶ್ನೆ, ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ. ವಿದ್ಯುತ್ ತಂತು ದೀಪದ ಕಾರ್ಯವನ್ನು ವಿವರಿಸಿ. ಉತ್ತರ, ಜೌಲನ ಉಷ್ಣೋತ್ಪಾದನಾ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ಕೊಟ್ಟಿರುವ ರೋಧಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ವಿದ್ಯುತ್ ತಂತು ದೀಪದ ಕಾರ್ಯ
ಒಂದು ಪ್ರಬಲವಾದ ಮತ್ತು ಹೆಚ್ಚಿನ ದ್ರವನ ಬಿಂದು ಹೊಂದಿರುವ ಲೋಹವಾದ ಟಂಗಸ್ಟನ್ ಅನ್ನು ಬಲ್ಬ್ನ ತಂತು ತಯಾರಿಕೆಯಲ್ಲಿ ಬಳಸುತ್ತಾರೆ. ತಂತಿಯ ದೀರ್ಘಕಾಲ ಬಾಳಿಕೆಗಾಗಿ ಬಲ್ಬ್ಗಳಿಗೆ ನೈಟ್ರೋಜನ್ ಮತ್ತು ಆರ್ಗಾನ್ನಂತಹ ಕಡಿಮೆ ಕ್ರಿಯಾಶೀಲ ಅನಿಲಗಳನ್ನು ತುಂಬಿರುತ್ತಾರೆ. ಬಳಸಿಕೊಂಡ ಗರಿಷ್ಠ ಶಕ್ತಿಯು ಶಾಖದ ರೂಪದಲ್ಲಿ ಕಂಡುಬರುತ್ತದೆ, ಆದರೆ ಅದರ ಸ್ವಲ್ಪ ಭಾಗವು ಬೆಳಕಿನ ರೂಪದಲ್ಲಿ ಹೊರಹೊಮ್ಮುತ್ತದೆ. 13ನೇ ಪ್ರಶ್ನೆ. ವಿದ್ಯುತ್ ಮಂಡಲದಲ್ಲಿ 50 ಓಮ್ ರೋಧವಿರುವ ಒಂದು ವಿದ್ಯುತ್ ಬಲ್ಬ್ ಅನ್ನು 10 ವಿ ಬ್ಯಾಟರಿಗೆ ಸಂಪರ್ಕಿಸಲಾಗಿದೆ. ವಿದ್ಯುತ್ ಬಲ್ಬ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ಬಲ್ಬ್ನ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ಉತ್ತರ R 50 ಓಮ್, V 10 V, I P ? ಸೂತ್ರ V IR, I V/R 10/50 0.2a. ವಿದ್ಯುತ್ ಬಲ್ಬ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ 0.2a. P VI, P 10 × 0.2. is equal to 2W. ವಿದ್ಯುತ್ ಬಲ್ಬ್ನ ಸಾಮರ್ಥ್ಯ 2 ವ್ಯಾಟ್ 2W. 14ನೇ ಪ್ರಶ್ನೆ. ಕೊಟ್ಟಿರುವ ವಿದ್ಯುನ್ಮಂಡಲದ ಚಿತ್ರವನ್ನು ಗಮನಿಸಿ. ವಿದ್ಯುನ್ಮಂಡಲದ ಒಟ್ಟು ರೋಧ ಮತ್ತು ಮಂಡಲದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ಲೆಕ್ಕಾಚಾರ ಮಾಡಿ. ಉತ್ತರ. ಇಲ್ಲಿ I 5 ಓಮ್, R2 4 ಓಮ್, R3 12 ಓಮ್, V 24 V. ಮಂಡಲದ ಒಟ್ಟು ರೋಧ R1 RT ? ಒಟ್ಟು ವಿದ್ಯುತ್ ವಾಹ I ? I/R P 1/R2 + 1/R3 1/4 + 1/12 3 + 1/12 4/12 1/3. Rp 3 ಓಮ್. ಒಟ್ಟು ರೋಧ RT RI + RP.
5 ಓಮ್ ಪ್ಲಸ್ 3 ಓಮ್ 8 ಓಮ್. ಮಂಡಲದ ಮೂಲಕ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹ I V/R 24 V/8 ಓಮ್. I 3A. 15ನೇ ಪ್ರಶ್ನೆ, ಓಮನ ನಿಯಮವನ್ನು ನಿರೂಪಿಸಿ. ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಸಂಪರ್ಕಗೊಳಿಸುವುದಿಲ್ಲ ಏಕೆ? ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನು ಬರೆಯಿರಿ. ಉತ್ತರ: ಓಮನ ನಿಯಮ. ಹೆಚ್ಚು ಸ್ಥಿರ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಸರಣಿ ಕ್ರಮದ ಜೋಡಣೆಯಲ್ಲಿ ಮಂಡಲದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹವು ಮಂಡಲದ ಎಲ್ಲ ಭಾಗದಲ್ಲಿಯೂ ಸ್ಥಿರವಾಗಿರುತ್ತದೆ. ಆದ ಕಾರಣ ವಿದ್ಯುತ್ ಪ್ರವಾಹದ ಒಂದೇ ಮೌಲ್ಯದಲ್ಲಿ ಎಲ್ಲ ಉಪಕರಣಗಳು ಕಾರ್ಯ ನಿರ್ವಹಿಸಲು ಸಾಧ್ಯವಿಲ್ಲ. ಯಾವುದಾದರೂ ಒಂದು ಘಟಕ ಅಥವಾ ಉಪಕರಣ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು. ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ತ ವಿಸ್ತೀರ್ಣ, ವಸ್ತುವಿನ ಪ್ರಾಕೃತಿಕ ಗುಣ ಮತ್ತು ತಾಪ. ವಿದ್ಯುಚ್ಛಕ್ತಿ ಪಾಠದ ಮೇಲಿನ ಸಮಸ್ಯೆಗಳು. 1ನೇ ಪ್ರಶ್ನೆ, 3 ಓಮ್ ರೋಧವಿರುವ ಮಂಡಲದ ವಿಭವಾಂತರ 12 ಆದರೆ ಮಂಡಲದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಲೆಕ್ಕಿಸಿರಿ. ಪರಿಹಾರ I V/R 12 V/3 ಓಮ್ 4A. ಎರಡನೇ ಪ್ರಶ್ನೆ, 60 ವ್ಯಾಟ್ ಬಲ್ಬ್ ಅನ್ನು 220 ವೋಲ್ಟೇಜ್ಗೆ ಸಂಪರ್ಕಿಸಿದಾಗ ಬಲ್ಬ್ನಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಲೆಕ್ಕಿಸಿರಿ. ಪರಿಹಾರ I P/V 60 W / 220 V 0.27 A. 3ನೇ ಪ್ರಶ್ನೆ, 4 ಓಮ್ ಮತ್ತು 6 ಓಮ್ ರೋಧಕಗಳನ್ನು ಸರಣಿಯಲ್ಲಿ ಜೋಡಿಸಿದಾಗ ಮಂಡಲದಲ್ಲಿನ ಒಟ್ಟು
ರೋಧವನ್ನು ಲೆಕ್ಕಾಚಾರ ಮಾಡಿರಿ. ಪರಿಹಾರ RS R1 + R2 4 ಓಮ್ + 6 ಓಮ್ 10 ಓಮ್. ನಾಲ್ಕನೇ ಪ್ರಶ್ನೆ, 4 ಓಮ್ ಮತ್ತು 6 ಓಮ್ ಇರುವ ರೋಧಕಗಳನ್ನು ಸಮಾನಾಂತರವಾಗಿ ಸಂಪರ್ಕಿಸಿದಾಗ ಒಟ್ಟು ರೋಧವನ್ನು ಲೆಕ್ಕಿಸಿರಿ. ಪರಿಹಾರ 1/Rp = 1/R1 + 1/R2 1/4 + 1/6. 1/Rp = 3 + 2 / 12 5/12. R 12/5 2.4 ಓಮ್. ಐದನೇ ಪ್ರಶ್ನೆ, 15 ಓಮ್ ರೋಧಕವಿರುವ ವಿದ್ಯುತ್ ಹೀಟರ್ 220V ನಲ್ಲಿ ಕೆಲಸ ಮಾಡಿದರೆ ಬಳಕೆಯಾದ ವಿದ್ಯುತ್ ಹೀಟರ್ನ ಸಾಮರ್ಥ್ಯ ಎಷ್ಟಾಗುತ್ತದೆ? ಪರಿಹಾರ P = V²R 220² / 15. P = 3226.7 W.
ಆರನೇ ಪ್ರಶ್ನೆ, 6 ಆಂಪಿಯರ್ ವಿದ್ಯುತ್ ಪ್ರವಾಹವು 10 ಓಮ್ನ ಪ್ರತಿರೋಧಕ ಮೂಲಕ ಹರಿಯುತ್ತದೆ. ಪ್ರತಿರೋಧಕದಲ್ಲಿ ಹರಡಿದ ಶಕ್ತಿಯನ್ನು ಲೆಕ್ಕಾಚಾರ ಮಾಡಿ. ಪರಿಹಾರ P I² × R 5² × 10 25 × 10 P 250 W. ಏಳನೇ ಪ್ರಶ್ನೆ, 1000 ವ್ಯಾಟ್ ಸಾಮರ್ಥ್ಯವಿರುವ ಉಪಕರಣವು 5 ಗಂಟೆಗಳ ಕಾಲ ಬಳಸಿದರೆ ಬಳಕೆಯಾದ ವಿದ್ಯುತ್ ಶಕ್ತಿ ಲೆಕ್ಕಿಸಿರಿ. ಪರಿಹಾರ E P × T 1000 × 5 5000 kWh. ಪ್ರಶ್ನೆ, 10 ಓಮ್ ರೋಧಕವನ್ನು 12 V ಶುಷ್ಕ ಕೋಶಕ್ಕೆ ಸಂಪರ್ಕಿಸಿದಾಗ ಹರಿಯುವ ವಿದ್ಯುತ್ ಪ್ರವಾಹ ಲೆಕ್ಕಿಸಿರಿ. ಪರಿಹಾರ I V/R 12/10 I 1.2 A. ಒಂಬತ್ತನೇ ಪ್ರಶ್ನೆ, 3 ಓಮ್ 4 ಓಮ್ ರೋಧಕಗಳನ್ನು ಸರಣಿಯಲ್ಲಿ ಜೋಡಿಸಿದಾಗ ಒಟ್ಟು ರೋಧವನ್ನು ಲೆಕ್ಕಾಚಾರ ಮಾಡಿ. ಪರಿಹಾರ R R1 + R2 + R3 2 ಓಮ್ + 3 ಓಮ್ + 4 ಓಮ್ R 9 ಓಮ್.